Achievers never die, achievement never ends. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ಕ್ಲಾಸ್ನಲ್ಲಿ ನಾವು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಬಿಡುಗಡೆಗೊಳಿಸಿರುವಂತಹ SSLC ಮಾಡೆಲ್ ಕ್ವಶನ್ ಪೇಪರ್ 2023 and 24 ಅಕಾಡೆಮಿಕ್ ಇಯರ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷನ್ನು ಏನು ಮಾಡ್ತೀವಿ ಕೀ ಆನ್ಸರ್ನ ನೋಡ್ತಿದ್ವಿ. ನಾಟ್ ಓನ್ಲಿ ಕೀ ಆನ್ಸರ್ಸ್ ಆಸ್ ವೆಲ್ ಆಸ್ ವಿ ಆರ್ ಗೋಯಿಂಗ್ ಟು ಅನಲೈಸ್ ಈಚ್ ಆ್ಯಂಡ್ ಎವ್ರಿ ಕ್ವಶನ್ಸ್ ಇನ್ ಡೀಟೇಲ್. ಆತ್ಮೀಯ ವಿದ್ಯಾರ್ಥಿಗಳು ಇಲ್ಲಿ ಭಾಳ ಜನ ಕೇಳ್ತಿದ್ರಿ, ಇದು ನಿನ್ನೆ ಅರೌಂಡ್ 8 PM ಇದು ಕ್ವಶನ್ ಪೇಪರ್ನ ಏನು ಮಾಡಿದ್ದಾರೆ, ಅಪ್ಲೋಡ್ ಮಾಡಿದ್ದಾರೆ ಇದರೊಳಗೆ ವೆಬ್ಸೈಟ್ನಲ್ಲಿ. ನಾವು ಕ್ಲಾಸ್ ಮಾಡ್ತಿದ್ದೆ PUC ಕ್ಲಾಸ್, ಅವಾಗ ಭಾಳಷ್ಟು ಸ್ಟೂಡೆಂಟ್ಸು ಸೆಂಡ್ ಮಾಡಿದ್ದಾರೆ ನಮ್ಮ ಗ್ರೂಪಲ್ಲಿ. ಸರ್ ಇದನ್ನು ಕೀ ಆನ್ಸರ್ನ ಏನು ಮಾಡಿ ಡಿಸ್ಕಸ್ ಮಾಡಿರಿ ಸರ್ ಅಂತ ಹೇಳಿ ನಿನ್ನಿಂದ ಕೇಳ್ತಿದ್ರು. ಓಕೆ, ಟುಡೇ ಹಿಯರ್ it is a time for analyzing the key answer as well as each and every question we are going to discuss. So today ಮಾಡಿದೆ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಆ್ಯಂಡ್ I assure you that this class is going to be very informative and helpful and funny as well. ಯಾಕಪ್ಪ ಅಂದ್ರೆ ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸನ್ನು ಏನು ಮಾಡೋದು, ಆ್ಯಕ್ಟಿವ್ ವಾಯ್ಸ್ ಪ್ಯಾಸಿವ್ ವಾಯ್ಸನ್ನು ನಾವೇನು ಮಾಡತ್ತೀವಿ ಇವತ್ತು, ಸಾಂಗ್ ಐತ್ರಿ ಒಂದು. ಆ್ಯಕ್ಚುಲಿ ನಾನು ಯಾವುದೋ ಒಂದು ಹಳೆ ವಿಡಿಯೋಲ್ಲಿ ಅಂತ ಏನೋ ಹೇಳಿದ್ದದು, ಅದನ್ನು ಯಾರೋ ನೋಡಿಬಿಟ್ಟು ಭಾಳ ಜನ ಹೇಳತ್ತಾರೆ ಸರ್, ಅದನ್ನು ಗ್ರೂಪಲ್ಲಿ ಹೇಳಿದರು. ಏನಪ್ಪ ಅಂದರೆ ಸರ್ ಅದನ್ನು ಇನ್ನೊಮ್ಮೆ ಸಾಂಗನ್ನು ಹಾಡ್ರಿ ಅಂತ ಹೇಗೆ ಸರ್. ಎಟ್ಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ರೆಡಿ. ಯುವರ್ ರಿಕ್ವೈರ್ಮೆಂಟ್ ಈಸ್ my ambition. Here is the first question. Children love to play cricket. ಇಲ್ಲಿ ಬಂತು ನೋಡ್ರಿ QT ಕ್ವಶನ್, ವೆರಿ ಸಿಂಪಲೆಸ್ಟ್ ಒನ್. QT ಏನು ಆ್ಯಕ್ಷನ್ ವರ್ಬ್ ಇದ್ರಲ್ಲಿ, ಆ್ಯಕ್ಷನ್ ವರ್ಬ್ ಇದ್ರೆ ನಾ ಏನೇ ಮೊದಲು ಹಳೆ ಕ್ಲಾಸಲ್ಲಿ ಡೂ ಇರ್ತೈತಿ. ಅದು ಆ್ಯಕ್ಷನ್ ವರ್ಬ್ ಯಾವುದೈತಿ, V1 ಐತಿ. V1 ಇದ್ರೆ ಡೂ ಇರ್ತೈತಿ. ಅಕಸ್ಮಾತ್ ಲೌಡ್ ಇತ್ತಪ್ಪ ಅಂದ್ರೆ ಅಲ್ಲಿ ಏನಿರ್ತಿತ್ತು, ಡಿಡ್ ಇರ್ತಿತ್ತು. ಈಗ ಡೂಕ ನೆಗೆಟಿವ್ ಮಾಡ್ರಿ ಏನಾಗುತ್ತೆ, ಡೋಂಟ್ ಆಗುತ್ತೆ. ವೆರಿ ಸಿಂಪಲೆಸ್ಟ್ ಒನ್. ಸಬ್ಜೆಕ್ಟ್ ಯಾರು, ಚಿಲ್ಡ್ರನ್ ಅದಾರು, ಅದು ದೇ. ಸೊ ಆಪ್ಷನ್ ಈಸ್ ಅರಂಟ್ ಬರೋದಿಲ್ಲ. ಇದು ಡಿಡ್ ನಂತ ಯಾವ, ಬಿಕಾಸ್ ಇದು V1 ಐತಿ, ಇಲ್ಲಿ ಇದು V1. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಒನ್. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ನೋಡ್ರಿ, ಕಾನ್ವರ್ಜೇಷನ್ ಲ್ಯಾಂಗ್ವೇಜ್ ಫಂಕ್ಷನ್ ಇರ್ತೈತಿ. ವಿಜಯ್ ಅವ್ರ ಮನೆಯಾಗ ಏನೈತ್ರಿ, ವಿಜಯ್ ಮನಿ ಓಪನಿಂಗ್ ಐತಿ, ಹೌಸ್ ವಾರ್ಮಿಂಗ್ ಐತಿ. ವಿಜಯ್ ಮಾಡೋದಾನು ದೀಪಕ್ಗೆ ಇನ್ವೈಟ್ ಮಾಡಕ್ಕೆ ಬಂದಾನು. ಏನಂತ ಇನ್ವೈಟ್ ಮಾಡತ್ತನಪ್ಪ ಅಂದ್ರೆ ಕಾರ್ಡ್ ಕೊಡಕ್ಕೆ ಬಂದವ. ಹೌಸ್ ವಾರ್ಮಿಂಗ್ ಫಂಕ್ಷನ್, ಇಲ್ಲಿ ನೋಡ್ರಿ ಹೌಸ್ ವಾರ್ಮಿಂಗ್ ಸೆರೆಮನಿ ಇರ್ತೈತಿ. ಬಟ್ ದೀಪಕ್ ಏನಿದೆ ಸ್ವಲ್ಪ ಬ್ಯೂಸಿ ಇದ್ದಾನು. ದೀಪಕ್ ಏನು ಮಾಡ್ತಾನು, ಓ ಮೈ ಬಾಯ್ ಅಂತಾನು, ಐ ಆಮ್ ಗೋಯಿಂಗ್ ಟು ಮೈ ನೇಟಿವ್ ಪ್ಲೇಸ್ ಟುಮಾರೋ, ಐ ಆಮ್ ಗೋಯಿಂಗ್ ಟು ನೇಟಿವ್ ಪ್ಲೇಸ್. ಬಟ್ ಕಂಗ್ರ್ಯಾಚುಲೇಷನ್ ಹೇಳ್ತಾನು. ಯಾವ ರೀತಿ ಹೇಳ್ತಾನೆ ನೋಡ್ರಿ ಅವನು. ದೀಪಕ್ ಕನ್ವೇಡ್ ಹೀಸ್ ಮೆಸೇಜ್ ವಾಟ್, ಐ ಆಮ್ ಸಾರಿ, ಐ ವಿಲ್ ಬಿ ನಾಟ್ ಏಬಲ್ ಟು ಕಮ್, ಐ ಆಮ್ ಟ್ರಾವೆಲಿಂಗ್ ಟು ಮೈ ನೇಟಿವ್ ಪ್ಲೇಸ್ ಅಂತಾನು. ಪೊಲೈಟ್ ವೇವಾಗ ಏನು, ಪೊಲೈಟ್ ವೇವಾಗ. ಸೊ ಅಪಾಲೋಜೈಸಿಂಗ್ ಇಲ್ಲ, ಬಿಕಾಸ್ ಅಂಡರ್ಲೈನ್ ಮಾಡಿದ್ದು ನೋಡ್ರಿ, ಅದು ನೋಡ್ಬೇಕಾ, ಅಂಡರ್ಲೈನ್ ಮಾಡಿದ್ದು. ಅಪಾಲೋಜೈಸಿಂಗ್ ಇಲ್ಲ, ಪೊಲೈಟ್ ರೆಫ್ಯೂಸಲ್. ಅಲ್ಪ ಅಂತ ಏಕೆ ಸಮಯ ಅನ್ನೋಕ್ಕಿಂತ ಪೊಲೈಟ್ ವೇವಾಗ ಏನು. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಇಲ್ಲಿ ಬಂತು ನೋಡ್ರಿ, ಕಂಡೀಷ್ನಲ್ ಬಂತ್ರಿ. ಇದು ಕಂಡೀಷ್ನಲ್ ಏನೈತಿ, ಫಸ್ಟ್ ಆಫ್ ಆಲ್ ನೀವು ಏನು ಮಾಡ್ಬೇಕು, ಇಲ್ಲಿ ಇರೋದು ಕ್ವಶನ್ ನಿಮ್ಮದು. ಇಲ್ಲಿ ಬ್ಲ್ಯಾಂಕ್ ಕೊಟ್ಟಿರ್ತಾರೆ. ಇಲ್ಲಿ ಕಂಡೀಷನಲ್ ರೂಲ್ ಏನೈತಿ, ಹ್ಯಾಡ್ ಪ್ಲಸ್ V3 ಇದು ಫಸ್ಟ್ ಒಂದು ಸೆಂಟೆನ್ಸ್ ಒಳಗೆ ಎರಡು ಕ್ಲಾಸ್, ಡಿಪೆಂಡೆಂಟ್ ಇಂಡಿಪೆಂಡೆಂಟ್. ದೆನ್ ವುಡ್ ಹ್ಯಾವ್ ಪ್ಲಸ್ V3 ಪಾಸ್ಟ್ ಪಾರ್ಟಿಸಿಪಲ್ ಇರ್ತೈತಿ. ಇಲ್ಲಿ ಕೊಟ್ಟಬಿಟ್ಟಾರೆ ನೋಡಿ, ಇಫ್ ಯು ಹ್ಯಾಡ್ ಕಮ್ V3 ಐತಿ, ದೆನ್ ಹ್ಯಾಡ್ ಐತಿ ನೋಡ್ರಿ, ಹ್ಯಾಡ್ ಪ್ಲಸ್ V3 ಐತಿಯಾ, ನಿಮಗೆ ಬೇಕಾಗಿದ್ದೇನೆ ಈಗ ವುಡ್ ಹ್ಯಾವ್ ಪ್ಲಸ್ V3 ಹುಡುಕಬೇಕು. ದೆನ್ ಏನು ಬ್ಲ್ಯಾಂಕ್ ಕೊಟ್ಟಿದ್ದಾರೆ ನೋಡ್ರು, ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡ್ರಿ, ಮತ್ತು V3 ಕೊಟ್ಟಿದ್ದಾರೆ. ವಾಟ್ ಯು ನೀಡ್ ದೇರ್ ವುಡ್ ಹ್ಯಾವ್ ಪ್ಲಸ್ V3. V3 ಕೊಟ್ಟಾರ, ವುಡ್ ಹ್ಯಾವ್ ಹುಡುಕ್ಬೇಕು ರೀ. ಎಲ್ಲಿ ಐತಿ ಹುಡುಕ್ರಿ, ವಿಲ್ ಅಂತ ಬರೋಂಗಿಲ್ಲ. ಸೊ ರಾಂಗ್. ಫಸ್ಟ್ ಆಫ್ ಆಲ್ ಗೋ ಆನ್ ಕ್ಯಾನ್ಸಲಿಂಗ್ ದ ಆಪ್ಷನ್ಸ್ ಫಸ್ಟ್. ಶುಡ್ ಅಂತ ಬರೋಂಗಿಲ್ಲ, ಇದು ಬರೋಂಗಿಲ್ಲ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. So I'm just reminding one situation. One of my students came and told, sir, if I had studied more grammar, I would have become the topper of the state. ಏನ್ರಿ ಒಂದು ಜಸ್ಟ್ ಆ್ಯಕ್ಚುಲಿ ಹೇಳ್ಬೇಕು ಅನ್ನಿಸ್ತಾ ನೋಡ್ರಿ, ಹೇಳ್ಬೇಕು ಅನ್ನಿಸ್ತಿದೆ. ಒನ್ ಆಫ್ ಮೈ ಸ್ಟೂಡೆಂಟ್ಸ್ ಗಾಟ್ ಔಟ್ ಇನ್ ಇಂಗ್ಲೀಷ್. ಫಸ್ಟ್ ಲ್ಯಾಂಗ್ವೇಜ್ ನಂದು ನಮ್ಮ ಸ್ಕೂಲಲ್ಲಿ ನೋಡ್ರಿ 125ಕ್ಕೆ 125. ಆ್ಯಂಡ್ she also got out of 40 in all subjects, 625ಕ್ಕೆ 625 ನೋಡ್ರಿ. ಆ್ಯಂಡ್ ದಟ್ ಸ್ಟೂಡೆಂಟ್ ನೇಮ್ ಹೇಳ್ತಾನೆ ನಿಮಗೆ. ಜಸ್ಟ್ ಅ ಮಿನಿಟ್, ದ ಫಸ್ಟ್ ಕ್ವಶನ್ ಬರ್ತಾನೆ. ದಟ್ ಬಾಯ್ ಟೋಲ್ಡ್ ಮೀ,
ಸರ್ ಇಫ್ ಐ ಹ್ಯಾಡ್ ಸ್ಟಡಿಡ್ ಗ್ರಾಮರ್ ಮೋರ್ ಐ ವುಡ್ ಹ್ಯಾವ್ ಬಿಕಮ್ ದ ಟಾಪರ್. ನೋಡಿರಿ ಎಲ್ಲ ಮುಗಿದು ಹೋದ್ ಬಂದ್ರೆ ಇದು ಈ ಸೆಂಟೆನ್ಸ್ ಏನು ಗೊತ್ತೇನ್ರಿ ಇವು ಇದು ಕಂಡೀಷನಲ್ ಸೆಂಟೆನ್ಸ್ ಏನಿದಾವೆ ಥರ್ಡ್ ಕಂಡೀಷನ್ ಅಂತ ಕರಿತೀವಿ. ಥರ್ಡ್ ಕಂಡೀಷನ್ ಮಳೆ ನಿಂತು ಹೋದ ಮೇಲೆ ಎಲ್ಲ ಮುಗಿದು ಹೋಗಿ ಮಾತಾಡೋದು. ಹೌದಾ, ನಾ ಹಂಗೆ ಮಾಡಿದ್ರೆ ಹಂಗೆ ಹಾಕಿತ್ತು, ಹಿಂಗೆ ಮಾಡಿದ್ರೆ ಹೆಂಗೆ ಹಾಕಿತ್ತು, ಈ ರೀತಿ. ಸೊ ದ್ಯಾಟ್ ಸ್ಟೂಡೆಂಟ್ ನೇಮ್ ಈಸ್ ಅನುಪಮ ಹಿರೇಹೊಳಿ. ಇಫ್ ಯು ಜಸ್ಟ್ ಟೈಪ್ ಆನ್ ಗೂಗಲ್ ಆರ್ ಯೂಟ್ಯೂಬ್ ವೆರಿ ಯು ಸರ್ಚ್ ಯು ವಿಲ್ ಸಿ ಹರ್. ಓಕೆ, ವಂಡರ್ಫುಲ್ ಅಚೀವ್ಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ, ಯಾಕೆ ಹೇಳಿಪ್ಪ ಅಂದ್ರೆ ಇನ್ಸ್ಪಿರೇಷನ್ ನಿಮಗೂ ಆಗಲಿ ಅಂತ ಈಗ ಹೆಮ್ಮೆ ಅನಿಸ್ತದೆ ರೀ. ಒಬ್ಬ ಶಿಕ್ಷಕನಿಗೆ ಏನಪ್ಪ ಅಂದ್ರೆ ಅವರು ಸ್ಟೂಡೆಂಟ್ಸು ಅಚೀವ್ ಮಾಡಿದರೆ ಅದೇ ಒಂದು ಹೆಮ್ಮೆ. ದ್ಯಾಟ್ಸ್ ವೈ ಐ ಟೋಲ್ಡ್ ಇಟ್ ಅಟ್ ದ ಬಿಗಿನಿಂಗ್. ಸಾಧನೆಗೆ ಅದಾಗ ಹೇಳ್ತೀನಿ ನೋಡ್ರಿ, ಅಚೀವ್ಮೆಂಟ್ ಹ್ಯಾಸ್ ನೋ ಎಂಡ್, ಅಚೀವರ್ಸ್ ನೆವರ್ ಡೈ. ಸಾಧನೆಗೆ ಕೊನೆ ಇಲ್ಲ, ಸಾಧಕನಿಗೆ ಸಾವಿಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡ್ಬೋದು, ಪ್ಯಾಸಿವೈಸ್ ಆ್ಯಕ್ಟಿವ್. ಇಲ್ಲಿ ಬಂತು ನೋಡ್ರಿ, ಇದು ವೆರಿ ಪ್ರಾಮಿನೆಂಟ್. ಇದು ಏನು ಮಾಡ್ಬೇಕು ಹೇಳ್ರಿ ನೀವು ಅದನ್ನು ಅಂಡರ್ಲೈನ್ಡ್ ಸೆಂಟೆನ್ಸ್ ಏನು ಮಾಡಬೇಕು, ಪ್ಯಾಸಿವ್ ಒಳಗೆ ಮಾಡಬೇಕು. ಅಂಡರ್ಲೈನ್ಡ್ ಸೆಂಟೆನ್ಸ್ ಅಂದರೆ ಆ್ಯಕ್ಟಿವ್ ಒಳಗೆ ಐತೆ ಅಂತ ಅರ್ಥ. ಫಸ್ಟ್ ಏನು ಮಾಡ್ಬೇಕು ನೀವು, ಆ್ಯಕ್ಟಿವ್ ವಾಯ್ಸನ್ನು ಈ ರೀತಿ ಮಾಡ್ಕೋಬೇಕು. ಇದು ನೆನ್ಪಿಟ್ಕೊರಿ, ಸ್ವಲ್ಪ ಒಂದು 2 ಮಿನಿಟ್ ಹೋಗತ್ತೀನಿ, ನೆನ್ಪಿಟ್ಕೊರಿ. ಪ್ಯಾಸಿವ್ ವಾಯ್ಸ್ ನೋಡಿರಿ. ಆನ್ಸರ್ ಅಂತ ಏನು ಭಾಳ ಈಸಿ ಹೇಳ್ಬೋದು ನೀವು ಈಸಿಯಾಗಿ. ನೋಡಿರಿ, ಹ್ಯಾರಿಶ್ ಈಸ್ ಅ ಸಬ್ಜೆಕ್ಟ್, ವಾಟರ್ ಈಸ್ ಅ ವರ್ಬ್, ವಾಟರ್ಸ್ ಐತಿ ನೆನ್ಪಿಟ್ಕೊರಿ. ದೆನ್ ದ ಪ್ಲಾಂಟ್ಸ್ ಆಬ್ಜೆಕ್ಟ್. ಸೊ ಆಬ್ಜೆಕ್ಟ್ ಬಿಕಮ್ ದ ಸಬ್ಜೆಕ್ಟ್. ಇಲ್ಲಿ ಆಬ್ಜೆಕ್ಟ್ ಯಾವ್ದು ನೋಡಿ, ಫಸ್ಟ್ ದ ಪ್ಲಾಂಟ್ಸ್ ಎಲ್ಲ ಕಡೆ ಐತಿ, ಇಲ್ಲಿ ಐತಿ, ಬಟ್ ಇಲ್ಲಿ ವಿಲ್ ಕೊಟ್ಟಾರ, ಇದು ಅಲ್ಲ. ದ ಪ್ಲಾಂಟ್ಸ್ ವುಡ್ ಯಾವ ಬರ್ತದೆ ರೀ, ವಿಲ್ ಬಂದಾಗ. ನೆಕ್ಸ್ಟ್ ಇಲ್ಲಿ ಬಂದು ಆಪ್ಷನ್ ಇವು ಅಂತ ಡಿಲೀಟ್, ಇವು ಡಿಲೀಟ್. ದ ಪ್ಲಾಂಟ್ಸ್ ಆರ್ ವಾಟರ್ಡ್ ಬೈ ಹರೀಶ್. ಎಸ್, ಇಟ್ ಈಸ್ ಆನ್ಸರ್. ಇಲ್ಲಿ ಯಾಕೆ ತಪ್ಪೈತೆ ನೋಡ್ರಿ, ಇಲ್ಲಿ ಬೀಯಿಂಗ್ ಐತಿ, ಬೀಯಿಂಗ್ ಬರ್ತದೆ ING ಇದ್ದಾಗ. ಸೊ ಇದೆಲ್ಲ ಆನ್ಸರ್ ಮಾಡಿದೆ ಸರ್ ನೀವು. ಶಿಕ್ಷಕರು ಈಸಿ ಆಗ್ಬೋದು, ಸಮ್ ಆಫ್ ದ ಸ್ಟೂಡೆಂಟ್ಸ್ ಆಲ್ಸೋ ಕ್ಯಾನ್ ಆನ್ಸರ್. ಏನು ಮಾಡಬೇಕು ಅಂದ್ರೆ ನೀವು ಟೆನ್ಸ್ ನಿಮಗೆಲ್ಲ ಗೊತ್ತೈತಿ. ಈಗ ಪ್ರೆಸೆಂಟ್ ಟೆನ್ಸ್ ಮೇ ದೇಖಾತೋ, ಫಸ್ಟ್ ಆಫ್ ಆಲ್ ಲೆಟ್ ಮಿ ರೈಟ್ ಟೆನ್ಸ್ ಮೇ देखातो एम इज आर करना, एम इज आर करना. पास्ट टेंस में देखा तो, पास्ट टेंस में देखा तो वाज वर करना, वाज वर करना. एक्टिव से लेकर पैसिव तक कितना ही करना. हैव को देखा तो हैव बीन करना, हैव को देखा तो हैव बीन करना, हैड को देखा तो हैड बीन करना. देन विल को देखा तो विल बी करना. एक्टिव से लेकर पैसिव तक, ಇಲ್ಲಿ ನೋಡಿ ಬಿ ಹಚ್ಚಬೇಕು. एक्टिव से लेकर पैसिव तक कितना ही करना. लेट मी सिंग अ सॉन्ग प्रॉपर्ली. सॉन्ग प्रेजेंट टेंस में देखा तो, ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಇದ್ರೆ ಏನು ಮಾಡ್ಬೇಕು ನೀವು, ಪ್ಯಾಸಿವ್ ಒಳಗೆ ಆ್ಯಮ್ ಈಸ್ ಆರ್ ಬರ್ತೈತೆ ರೀ. ದೆನ್ V3 ಫಾರ್ಮ್ ಯೂಸ್ ಆಗತ್ತೆ, ಅದಂತ ನಂಬೈತಿ. ಏನೇ ಯಾವುದೇ ವರ್ಬ್ ಆ್ಯಕ್ಟಿವ್ ಒಳಗೆ ಯಾವುದೇ ಫಾರ್ಮ್ ಇರಲದು, V1 V2 V3 V4 V5 ದಟ್ ಬಿಕಮ್ಸ್ V3 ಇನ್ ಪ್ಯಾಸಿವ್ ವಾಯ್ಸ್. ಪ್ರೆಸೆಂಟ್ ಟೆನ್ಸ್ ಮೇ देखा तो ಇಲ್ಲಿ ನೋಡ್ರಿ, ಜಸ್ಟ್ ಅ ಮಿನಿಟ್. प्रेजेंट टेंस में देखा तो एम इज आर करना. पास्ट टेंस में देखा तो वाज वेयर करना, जयदेव. हैव को देखा तो हैव बीन करना, हैव को देखा तो हैव बीन करना. हैड को देखा तो हैड बीन करना, जयदेव. विल को देखा तो विल बी करना. एक्टिव से लेकर पैसिव तक इतना ही करना, जयदेव. ಈ ರೀತಿ ಸಾಂಗ್ ನೆನಪಿಡ್ಕೋಬೇಕು ನಿಮಗೆ. ನಮಗೆ ಇದು ಮೆನಿ ಸ್ಟೂಡೆಂಟ್ಸ್ ವರ್ ರಿಕ್ವೆಸ್ಟಿಂಗ್ ಟು ಸಿಂಗ್ ದಿಸ್ ಸಾಂಗ್. ಓಕೆ ಫೈನ್, ಟೈಮ್ ಭಾಳ ತೊಗೊಂಡ್ರಿ. ಫೈನ್, ಇನ್ನು ಮುಂದಿನ ಕ್ಲಾಸನ್ನು ಮತ್ತೆ ಹೇಳೋಣ. ಓಕೆ, ಥ್ಯಾಂಕ್ಸ್ ಫಾರ್ ಗಿವಿಂಗ್ ದಿಸ್ ಅಪಾರ್ಚುನಿಟಿ. ಮುಂದಿನ ಕ್ವಶನ್ ನೋಡ್ರಿ ಹೆಂಗೈತಿ. ಡೂ ಆ್ಯಸ್ ಡೈರೆಕ್ಟೆಡ್, ಹೇಳಿದಂಗೆ ಮಾಡ್ರಿ ನಂಗೆ ಇಷ್ಟ. ಸಿಲೆಬಲ್ಸ್ ಸೌಂಡ್ ಬರ್ತದೆ ನೋಡ್ರಿ. ಎಷ್ಟು ಸಿಲೆಬಲ್ ಹುಡುಕ್ಬೇಕು ರೀ, 2 ಸಿಲೆಬಲ್ನ ಹುಡುಕಬೇಕು. ಇಲ್ಲಿ ನೋಡ್ರಿ, ಫಸ್ಟ್ ಕನ್ಸನೆಂಟ್ ಸೌಂಡ್ ಸ್ಟಾರ್ಟ್ ಆತಂದ್ರೆ ಅಲ್ಲಿ ಸಿಲೆಬಲ್ ಇರಂಗಿಲ್ಲ. ದ ವರ್ಡ್ ವಿಚ್ ಸ್ಟಾರ್ಟ್ಸ್ ಫ್ರಮ್ ವವೆಲ್ನಿಂದ ಸ್ಟಾರ್ಟ್ ಆಗಿತ್ತು ಅಲ್ಲಿ ಫಸ್ಟ್ ಸಿಲೆಬಲ್ ಇರ್ತೈತಿ, ಒಂದು ಸಿಲೆಬಲ್ ಸ್ಟಾರ್ಟ್ ಆಗಿರ್ತೈತಿ. ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಫ್ರೆಶ್ ಕನ್ಸನೆಂಟ್ ಐತಿ, ಅಲ್ಲಿ ಸಿಲೆಬಲ್ ಇರಂಗಿಲ್ಲ. ಸೊ ಚೇರ್ ಏನೈತ್ರಿ, ಚೇರ್ ಇದು 1 ಸಿಲೆಬಲ್, ಇದಲ್ಲ. ದೆನ್ ಫ್ರೆಶ್ ಏನೈತ್ರಿ, ಇದು 1 ಸಿಲೆಬಲ್. ದೆನ್ ಅಗೇನ್ ಐತೆ ನೋಡ್ರಿ, ಗೇನ್ ವವೆಲ್ನಿಂದ ಸ್ಟಾರ್ಟ್ ಆಗೈತ್ರಿ, ವವೆಲ್ನಿಂದ ಸ್ಟಾರ್ಟ್ ಆಗೈತೆ, ಅಲ್ಲಿ ಸಿಲೆಬಲ್ ಇರೋದೈತೆ. ಅಗೇನ್ ಇದು 2 ಸಿಲೆಬಲ್.
ದೆನ್ ಕನ್ಸ್ಟ್ರಕ್ಷನ್ 3 syllable. ನೆಕ್ಸ್ಟ್ ಬಂತು ನೋಡ್ರಿ ನಿಮ್ಮದು ಕೊಲೊಕೇಟಿವ್. ಇದಂತೂ ಭಾಳ ಫಿಕ್ಸ್ ಕ್ವಶನ್. ಡಿಪಾರ್ಟ್ಮೆಂಟಿಂದ ನೋಡ್ತೀವಿ ಭಾಳ ಚೆನ್ನಾಗಿ ಅಂತ ಕ್ವಶನ್ ಪೇಪರ್ನ ಬಿಟ್ಟಿದ್ದಾರೆ ನಿಮಗೆ. ಆಲ್ರೆಡಿ ಮೆನಿ ಕ್ವಶನ್ ಪೇಪರ್ಸ್ ಆರ್ ದೇರ್. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ 2023 ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀನಿ. ದೆನ್ 2020 ಇದು ಅಪ್ಲೋಡ್ ಆಗಿದೆ ಆಲ್ರೆಡಿ. ಮೋರ್ ದೆನ್ 500 ಸ್ಟೂಡೆಂಟ್ಸ್ ವಾಚರ್ ದಿಸ್ ಒನ್. 2023 ಕ್ವಶನ್ ಪೇಪರ್ ಆ್ಯನ್ಯಲ್ದು. 2022 ಕ್ವಶನ್ ಪೇಪರ್ ರೆಡಿ ಮಾಡಿದ್ದೀನಿ, ಬಟ್ ಮೇ ಬಿ ಟುಮಾರೋ ಕಳಿಸ್ತೀನಿ. ಅದಂತೂ ನಿಮಗೆ 20 ಮಿನಿಟ್ ವಿಡಿಯೋ ಐತಿ. ಜಸ್ಟ್ ವಾಚ್ ಇಟ್. ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಬಿ ಹ್ಯಾವ್ ಮೋರ್ ಆ್ಯಂಡ್ ಮೋರ್ ಇನ್ಫಾರ್ಮೇಷನ್ ಇದ್ರದ್ದು. ಅದೇ ರೀತಿ ಐ ಪ್ರಾಮಿಸ್ಡ್ ಇನ್ ಅರ್ಲಿಯರ್ ವಿಡಿಯೋ ಆಲ್ಸೋ, ಅರ್ಲಿಯರ್ ಕ್ಲಾಸ್ ಆಲ್ಸೋ 10 ಕ್ವಶನ್ ಪೇಪರ್ನ ಹಳೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ ಅಂದೆ. ದಾರಿದೀಪರು ಎಲ್ಲ ಹಳೆ ಕ್ವಶನ್ ಪೇಪರ್. ಓಕೆ, ಟೇಬಲ್ ಐತಿ. ಟೇಬಲ್ ಲ್ಯಾಂಪ್ ವೆರಿ ಸಿಂಪಲೆಸ್ಟ್ ಒನ್. ಅದೇ ರೀತಿ ಎಗ್ ರೈಸ್ ನೆನಪಿಟ್ಕೋರಿ. ಎಗ್ ರೈಸ್, ಫ್ರೈಡ್ ರೈಸ್. ದೆನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಪ್ರಾಪ್ರಿಯೇಟ್ ಪ್ರಪೋಸಿಷನ್ ವೆರಿ ಸಿಂಪಲೆಸ್ಟ್ ಒನ್. ನೋಡ್ರಿ, ಇನ್ ಬೆಂಗಳೂರು ಆಲ್ರೆಡಿ ಒಂದು ಪ್ರಪೋಸಿಷನ್ ಐತಿ. ಇಲ್ಲಿ ದೊಡ್ಡ ಪ್ಲೇಸಿಗೆ ಇನ್ ಆಯ್ತು ನೋಡ್ರಿ. ಇದು ಬೆಂಗಳೂರು ಅಂತ ತಿಳ್ಕೊರಿ. ಬೆಂಗಳೂರು, ಇದು ಇನ್ ಆಯ್ತು. ರಾಘವ್ ಲೀವ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಲೀವ್ಸ್ ಬೆಂಗಳೂರು ಒಳಗೆ ಏನು ಬೆಂಗಳೂರು ಎಲ್ಲ ಕಡೆ ಇರ್ತಾನೆ ರಾಘವ್. ಬೆಂಗಳೂರು ಎಲ್ಲ ಕಡೆ ಇರ್ತಾನು ರಾಘವ್. ಓಡಾಡ್ತಾನೆ ಬೆಂಗಳೂರು ಕಡೆ ಇಲ್ಲ. ಒಂದು ಪ್ಲೇಸ್ ಇರುತ್ತಲ್ಲ, ಹಂಗೆ ಸಣ್ಣ ಚಿಕ್ಕದ ಪ್ಲೇಸ್ದಾಗ ಇರ್ತಾನು. ಆ್ಯಟಲ್ಲಿ ಏನಪ್ಪ ಇದು ಆನೆಪಾಳ್ಯ ಅಂತ ನೋಡ್ರಿ. ಆನೆಪಾಳ್ಯ ಗೌರಿಪಾಳ್ಯ, ಆನೆಪಾಳ್ಯ ಬೆಂಗಳೂರು ಹೋಗಿರ್ತಾವೆ. ನಾವಂತೂ ಬೆಂಗಳೂರಿನವ್ರಲ್ಲ. ಸೊ ಪ್ಯೂರ್ಲಿ ಉತ್ತರ ಕನ್ನಡ ಪೀಪಲ್. ಓಕೆ ಫೈನ್. ಬೆಳಗಾವಿ ಬಾಯ್ ಅಂತ ಹೇಗೆ ಸರ್ PUC ಮಾಡಲ್ ಕ್ವಶನ್ ರಿವೀಲ್ ಮಾಡಿದ್ನ ಏನು ಮಾಡೀನಿ ರೀ ನಾವು. ಹಲೋ ಮೈ ಡಿಯರ್ PUC ಸ್ಟೂಡೆಂಟ್ಸ್, ವೆಲ್ಕಮ್ ಟು ಮೈ ಚಾನಲ್ ಫ್ರಮ್ ಬೆಳಗಾವಿ ಬಾಯ್ ಅಂತ ಹೇಳ್ಬಿಟ್ಟಿನಿ. ಸೊ 1500 ಜನ ಒಂದೇ ದಿನದಲ್ಲಿ 1500 ಜನ ಮಾಡಲ್ ಕ್ವಶನ್ ಪೇಪರ್ ವಾಚ್ ಮಾಡಿದ್ದಾರೆ PUC ಕಂಟೆಂಟ್. ಐ ಆಲ್ಸೋ ಟೇಕ್ ಕ್ಲಾಸಸ್ ಆಫ್ PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಆಸ್ ವೆಲ್. ಫಿಲ್ ಇನ್ ದ ಬ್ಲಾಂಕ್ಸ್ ಆದ್ರೆ ಇಲ್ಲಿ ನೋಡ್ರಿ. ಆರ್ಟಿಕಲ್ಸ್ ಫಸ್ಟ್ ಕ್ವಶನ್ ನಂಬರ್ 8 ನೋಡ್ರಿ. ಆರ್ಟಿಕಲ್ ಸೀಮಾ ಹ್ಯಾಸ್ ಡ್ಯಾಶ್ ಇನ್ ದ ಸಿಟಿ. ಹ್ಯಾಸ್ ಇಲ್ಲಿ ಒಂದೈತಿ. ಮೊಬೈಲ್ ಯಾವ ಬರ್ತಾವೆ ನೋಡ್ರಿ ಸಿಂಗುಲರ್ ಇದ್ದಾಗ. ದೆನ್ ಆ್ಯನ್ ಸಿಂಗ್ಯುಲರ್ ನೌನ್ಗೆ ಯೂಸ್ ಮಾಡ್ತೀವಿ. ಅದೇ ರೀತಿ ದ ಯಾವಾಗ ಯೂಸ್ ಮಾಡ್ತೀವಿ? ಡೆಫಿನೆಟ್ ದ ಯಾವಾಗ ಯೂಸ್ ಮಾಡ್ತೀವಿ? ಪ್ಲೂರಲ್ಗೂ ಯೂಸ್ ಮಾಡ್ತೀವಿ. ದೆನ್ ಸಿಂಗ್ಯುಲರ್ಗೂ ಯೂಸ್ ಮಾಡ್ತೀವಿ. ಆರ್ಟಿಕಲ್ ಡೆಫಿನೆಟ್ ಆರ್ಟಿಕಲ್ ದ. ದೆನ್ ದ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ಬ್ರಾಡ್ ಮ್ಯಾಪ್ ಅಂತ ಹೇಳಿದ್ದೀನಿ ನಿಮಗೆ. ಭಾಳಷ್ಟು ಕ್ಲಾಸಲ್ಲಿ ರಿಪೀಟ್ ಆಗಿದೆ ಅದು. ಓಕೆ ನೋಡೋಣ ಮತ್ತೆ. ವೆರಿ ಹಾಟ್ ಕ್ವಶನ್ ಬಂತು ನೋಡ್ರಿ. ಇಲ್ಲಿ ಸ್ವಲ್ಪ ಗಮನ ಕೊಡ್ರಿ. ಇಲ್ಲಿ ನೋಡ್ರಿ, ಐ ನೀಡ್ ಎ ಸ್ಪೇಸ್ ದಿಸ್ ಒನ್. ವಂಡರ್ಫುಲ್ ಕ್ವಶನ್. See here. Fill in the blanks using the linkers. ನೋಡ್ರಿ. They cannot win the match. They play as a team. ನೋಡ್ರಿ, ಲಿಂಕರ್ಸ್, ಫ್ಯಾನ್ ಬಾಯ್ಸ್ ಲಿಂಕರ್ಸ್ ಹಾಕವು. ಫ್ಯಾನ್ ಬಾಯ್ಸ್. ದೆನ್ ಆಲ್ ದ ಕಂಜಂಕ್ಷನ್ಸ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಲೈಕ್ ವಿಚ್, ವಾಟ್, ದೋ, ಇವನ್ ದೋ, ಆಲ್ ದೋ, ಅನ್ಲೆಸ್, ಅಂಟಿಲ್ ಎಲ್ಲ ಯಾವ್ದು ಸೂಟ್ ಆಗುತ್ತೆ ಅದನ್ನ ಹಾಕ್ಬೇಕ್ರಿ. ಅದು ಬರಿಬೇಕು. ದೇ ಕೆನಾಟ್ ವಿನ್ ದ ಮ್ಯಾಚ್ ಅನ್ಲೆಸ್, ಇದು ಕಂಡೀಷನ್ ಒಳಗೈತಿ. ಅನ್ಲೆಸ್ ದೇ ಪ್ಲೇ ಆ್ಯಸ್ ಅ ಟೀಮ್. ಅನ್ಲೆಸ್ ಕಂಡೀಷನ್ ಒಳಗೈತಿ. ಇದು ಯಾವಾಗ ಯೂಸ್ ಆಗುತ್ತೆ ಕಮೆಂಟ್ ಮಾಡಿ. ಅಂಟಿಲ್ ನೋಡೋಣ. ಜಸ್ಟ್ ಅ ಮಿನಿಟ್. ಎಸ್. Okay, move to the next question. Fill in the blanks with appropriate tense form of given verb. No, tense form be plus b1 ಇತ್ತಂದ್ರೆ ಮುಗಿದೋದ್ರಿ. ಇಲ್ಲಿ ಸುನೀತಾ ಡ್ಯಾಶ್ ಇನ್ ಅ ಪ್ರೈವೇಟ್ ಸ್ಕೂಲ್. ಈಸ್ ಟೀಚಿಂಗ್. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ವರ್ಡ್ ಅಂಡರ್ಲೈನ್. ಯಾವ್ದು ಅಂಡರ್ಲೈನ್ ಮಾಡಿದ್ರು ನೋಡ್ರಿ. ಹೈ ಅನ್ನು ಅಂಡರ್ಲೈನ್ ಮಾಡಿದ್ದಾರೆ. ದೇ ಹ್ಯಾಡ್ ಕಮ್ ಟು ದ ಸಿಟಿ ವಿತ್ ಹೈ ಹೋಪ್ಸ್. ಹೋಪ್ ಅನ್ನೋದು ನೌನ್ ಐತಿ. ನೌನನ್ನು ಯಾರು ಹೈಲೈಟ್ ಮಾಡ್ತಾರೋ? ಎಸ್, ನೌನನ್ನು ಯಾರು ಹೈಲೈಟ್ ಮಾಡ್ತಾರೆ? ಅಡ್ಜೆಕ್ಟಿವ್ ಹೈಲೈಟ್ ಮಾಡ್ತಾರೋ. ನೌನ್ ಹೈಲೈಟ್ಸ್ ಅಡ್ಜೆಕ್ಟಿವ್. ಸೊ ಹೈ ಈಸ್ ಅನ್ ಅಡ್ಜೆಕ್ಟಿವ್. ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್. ಕರೆಕ್ಟ್ ಫಾರ್ಮ್. ದ ಗರ್ಲ್ ವಾಸ್ ಹ್ಯಾಪಿ ವಿತ್ ದ ಡ್ಯಾಶ್ ಅಪ್ರಿಸಿಯೇಟ್ ಶಿ ಗಾಟ್. ಅಪ್ರಿಸಿಯೇಷನ್ ನೋಡಿರಿ. ನೀವೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಒಳ್ಳೆ ಸ್ಕೋರ್ ಮಾಡಿದ್ರೆ appreciation not only from your parents, teachers and entire Karnataka.
ನಿಮಗೆ ಏನು ಮಾಡುತ್ತೆ ಅಪ್ರಿಷಿಯೇಟ್ ಮಾಡುತ್ತೆ, ಹೋಲ್ ಇಂಡಿಯಾ ನಿಮಗೆ ಅಪ್ರಿಷಿಯೇಟ್ ಮಾಡ್ತೈತಿ. ಹಂಗೆ ಮಾಡಲಿ ನಮ್ಮೆಲ್ಲ ಸ್ಟೂಡೆಂಟ್ಗೆ ಹಂಗೆ ಆಗಲಿ ಅಂತ ಆಶೀರ್ವಾದ ಕೊಡ್ತೇನೆ. ಫೈನ್. ಯೂಸ್ ದ ವರ್ಡ್ ಪ್ರೇ. ಪ್ರೇ ಅನ್ನೋದೊಂದು ವರ್ಬ್ ಇದು. ಇದನ್ನು ನೌನಾಗಿ ಬಳಕೆ ಮಾಡಬೇಕು, ನಾಮಪದವಾಗಿ ನೌನಾಗಿ ಬಳಕೆ ಮಾಡಬೇಕು. ವೆರಿ ಸಿಂಪಲ್ ಅಷ್ಟು. ಇದನ್ನು ಜರಂಡಾಗಿ ಮಾಡ್ಕೋಬೋದು. ಪ್ರೇಯಿಂಗ್ 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 ಎವ್ರಿ ಡೇ ಈಸ್ ಅ ಗುಡ್ ಹ್ಯಾಬಿಟ್, ಗುಡ್ ಹ್ಯಾಬಿಟ್. ಅಥವಾ ಈ ರೀತಿ ಮಾಡ್ಕೋಬೇಕು. ಏನು, ಆರ್ ಪ್ರೇಯರ್, ಆರ್ ಸ್ಕೂಲ್ ಪ್ರೇಯರ್ ಅಥವಾ ಕಾಲೇಜ್ ಪ್ರೇಯರ್. ನಮ್ಮದು ಕಾಲೇಜ್ ಐತಿ, ಸ್ಕೂಲ್ ಐತಿ. ಐ ಟೀಚ್ ಫಾರ್ ಬೋತ್. ಆರ್ ಸ್ಕೂಲ್ ಪ್ರೇಯರ್, ಆರ್ ಸ್ಕೂಲ್ ಪ್ರೇಯರ್ starts at 9:45 a.m. Okay. Next, move to the next question. Change into comparative. Degrees of comparison, very important. Degrees of comparison. ನೋಡ್ರಿ, ಡಿಗ್ರೀಸ್ ಆಫ್ ಕಂಪ್ಯಾರಿಸನು ಭಾಳಷ್ಟು ಇಂಪಾರ್ಟೆಂಟ್ ನೋಡ್ರಿ. ಇದು ಫಿಕ್ಸ್ ಕ್ವಶನ್. ಫಸ್ಟ್ ಲ್ಯಾಂಗ್ವೇಜಲ್ಲಿ ಇದು 2 ಮಾರ್ಕ್ಸಿಗೆ ಇರ್ತದೆ ರೀ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ನಮ್ಮ ಫಸ್ಟ್ ಲ್ಯಾಂಗ್ವೇಜ್ ಹುಡುಗರು ಏನು ಕೇಳಿದ್ದಾರೆ ನಮ್ಗೆ, ಏನು ಬಂದ ಸರ್ ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿ ಸರ್, ಕೆ ಎನ್ ಸರ್ ಹೇಳಿ ಅಂತ. ಈಗ ಸರ್ ನೆಕ್ಸ್ಟ್ ನಾನು ಇದು ಮಾಡೋದು ಕ್ಲಾಸು ಫಸ್ಟ್ ಲ್ಯಾಂಗ್ವೇಜ್ ಮಾಡ್ತೀನಿ. ಬಟ್ even second language students also can watch. Why? Because grammar is same for all. No other girl is as brave as Ragini. Maybe Ragini irbodu. Okay, ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ. ಇಲ್ಲಿ ನೋಡಿ, ನೋ ಅದರ್ ಏನಿದೆ ಬಾಡಿ ಗಾರ್ಡ್ಸ್. ಇವು ಏನು ಥರ ಇರೋಕ್ಕೆ BG ಬಾಡಿ ಗಾರ್ಡ್ಸ್. ಪಾಸಿಟಿವ್ ಒಳಗೈತಿ ಇದು ಪಾಸಿಟಿವ್ ಒಳಗೈತಿ. ಪಾಸಿಟಿವ್ ಬಾಡಿ ಗಾರ್ಡ್ ಯಾವುದು? ನೋ ಅದರ್ ನೆನ್ಪಿಟ್ಕೋರಿ. ನೋ ಅದರ್ ಮತ್ತು ಆ್ಯಸ್ adjective the first adjective the in a taller ES ಇರಂಗಿಲ್ಲ. Already the given sentence is in positive. What they have asked us, comparative degree ಮಾಡ್ರಿ ಅಂದಾರ ಅವರು. My dear students, if you are liking this video, kindly subscribe and like and share. ಆ್ಯಂಡ್ ಯಾವ ಥರ ನಿಮ್ಗೆ ಕ್ಲಾಸ್ ಬೇಕು, ಮತ್ತು ನಿಮ್ಗೆ ಎಕ್ಸಾಮ್ ಇನ್ನೂ 25 ಐತಿ, ಮಾರ್ಚ್ 25 ಐತಿ. ಅದಕ್ಕಿಂತ ಬಿಫೋರ್ ನಿಮಗೆಲ್ಲ ಕ್ವಶನ್ ಪೇಪರ್ ರಿವೀಲ್ ಮಾಡ್ತೀನಿ, ದೆನ್ ಕ್ಲಾಸಸ್ ಮಾಡ್ತೀನಿ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್. ಐ ವಿಲ್ ಡೂ ಮೈ ಬೆಸ್ಟ್. ಕಂಪ್ಯಾರಿಟಿವ್ ಡಿಗ್ರಿ ಏನಪ್ಪ ಅಂದ್ರೆ ಫಸ್ಟ್ ಇಲ್ಲಿ ನೌನ್ ತೊಗೋಬೇಕು. ಇಲ್ಲಿ ಬಾಡಿ ಗಾರ್ಡ್ಸ್ ಯೂಸ್ ಹಾಕೋ, ಇಲ್ಲಿ ಇದ್ರ ಪಾಸಿಟಿವ್ ಒಳಗೆ. ಕಂಪ್ಯಾರಿಟಿವ್ ಒಳಗೆ ನೌನ್ ಫಸ್ಟ್ ತೊಗೋಬೇಕು. ರಿಮೆಂಬರ್, ರಾಗಿನಿ ನೋಡ್ರಿ, ಅದು ರಾಗಿನಿ ಹಂಗೇನಾಗಿರ್ಬೇಕು ಇರ್ಬೋದು, ನಮಗಂತೂ ಗೊತ್ತು ರಾಗಿನಿ ಅಷ್ಟು ಗೊತ್ತು ನಮ್ಗೆ. ಎಸ್ ಆರ್ ನೋ ಬಾಯ್ಸ್ ಆ್ಯಂಡ್ ಗರ್ಲ್ಸ್? ರಾಗಿನಿ ಈಸ್ ಬ್ರೇವರ್. ವೈ? ಬಿಕಾಸ್ ಕಂಪ್ಯಾರಿಟಿವ್ ಒಳಗೆ ಅದು ಹೇಳ್ತಾರೆ, ಅದ್ರ BG ಹೇಳ್ತಾನೆ ರೀ, ಮೀನ್ಸ್ ಬಾಡಿ ಗಾರ್ಡ್ಸ್ ಹೇಳ್ತಾನೆ. ಇದಕ್ಕಾತ ಬ್ರೇವರ್ ದ್ಯಾನ್ ಎನಿ ಅದರ್ ಗರ್ಲ್ in class. ನೋಡಿ, ಇದ್ರದ್ದು ಬಾಡಿ ಗಾರ್ಡ್ಸ್ ಏನಪ್ಪ ಅಂದ್ರೆ ER ಯೂಸ್ ಮಾಡಬೇಕು. ER ಮತ್ತು ದ್ಯಾನ್ ಅದ್ರ ಜೊತೆಗೆ ಎನಿ ಅದರ್ ಯೂಸ್ ಆಗ್ತದೆ. ಎನಿ ಅದರ್ ಎದುರು ಬಾಡಿ ಗಾರ್ಡ್ಸ್ ಹೇಳ್ತಾನೆ ಅದ್ರ ಏನು ಹೇಳ್ತಾನೆ ನೋಡ್ರಿ, ಬಾಡಿ ಗಾರ್ಡ್ಸ್ ಅಂದರೆ BG ಇನ್ನು ಯೂಸ್ ಮಾಡ್ಬೇಕು ನೀವು. ಹಂಗೆ ನಾನು ಪಡ್ಕೊಡ್ರಿ, ಜಸ್ಟ್ ಸಾಕು, ನಿಮ್ಗೆ ಅರ್ಥ ಆದ ಸಾಕಪ್ಪ ಅಷ್ಟೇ. ಇದ್ರ ಬಾಡಿ ಗಾರ್ಡ್ ಏನು ಇದು ನೋಡ್ರಿ, ಪಾಸಿಟಿವ್ ಬಾಡಿ ಗಾರ್ಡು ನೋ ಅದರ್ ಆ್ಯಸ್ ದೆನ್ ಕಂಪ್ಯಾರಿಟಿವ್ದು ಬಾಡಿ ಗಾರ್ಡು ER ದೆನ್ ಎನಿ ಮೆನಿ ಅದರ್ ಆರ್ ಎನಿ ಅದರ್. ಇದು ಸೂಪರ್ಲೇಟಿವ್ ಏನಾಗುತ್ತೆ ಹೇಳಿ ನೋಡ್ರಿ. ರಾಗಿನಿ ಈಸ್ ದ ಬ್ರೇವೆಸ್ಟ್ ಗರ್ಲ್ ಇನ್ ದ ಕ್ಲಾಸ್. ಇಷ್ಟ. ನೆಕ್ಸ್ಟ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್ ಹೋಗ್ರಿ. ಐಡೆಂಟಿಫೈ ದ ಇನ್ಫಿನಿಟಿವ್ಸ್. ಅನ್ಲಿಮಿಟೆಡ್ ನಂಬರ್ಸ್ ಅಷ್ಟೇ ಇಲ್ಲ, ಮ್ಯಾಥ್ಸ್ನಾಗ ಇರ್ತೈತೆ ನೋಡ್ರಿ. ಅನ್ಲಿಮಿಟೆಡ್ 1 2 3 4 5 6 ಇವೆಲ್ಲ ಏನು ಇನ್ಫಿನಿಟಿವ್ಸ್. ಹಂಗೆ ನಮ್ಮ ಇಂಗ್ಲೀಷ್ನಾಗೂ ಅದಾವ್ರಿ. ಬಟ್ ಏನು ಮಾಡ್ಬೇಕು ನಾವು, 2 + P1 ಹಚ್ಬೇಕು, ಇಷ್ಟು ಮತ್ತೇನಿಲ್ಲ. ದೇ ವೆಂಟ್ ಟು ಮಾರ್ಕೆಟ್. ಇಲ್ಲೇ ಸಿಕ್ತ ಬೇಡ್ರಿ. ಮತ್ತು ಮಾರ್ಕೆಟ್ ಅನ್ನೋದು ನಾಮಪದ, ಅದು ವರ್ಬ್ ಅಲ್ಲ. ದೇ ವೆಂಟ್ ಟು ಮಾರ್ಕೆಟ್ ಟು ಬೈ. ಇಲ್ಲೈತೆ ನೋಡ್ರಿ, ಟು ಬೈ. 2 ಬಂತ್ರಿ,
then by is a V1. So 2 by is the answer. Next question ಬಂತು 16th one. Read the conversation and change the underlined sentence into reported speech. Indirect speech ಮಾಡಬೇಕು. Are you all right ಸುಮಾ? ಮದರ್ ಕೇಳ್ತಾರು, ತಾಯಿ ಕೇಳ್ತಾರು, ಸುಮಾ ಆರ್ ಯು ಆಲ್ ರೈಟ್, ಆರಾಮದಿಲ್ಲ? ಸುಮಾ ಅಂತಾರು, ನೋ ಮಾಮ್, ಅಮ್ಮ ಇಲ್ಲ, ಐ ಆಮ್ ಫೀಲಿಂಗ್ ಟಯರ್ಡ್ ನಾವ್. ಸೊ ಸುಮಾ ಟೋಲ್ಡ್ ಹರ್ ಮದರ್ that who is I really Suma, ayaru Suma, ru Suma, then ಇವರು ಮದರ್. ಓಕೆ, ಇಲ್ಲಿ ಸುಮಾ ಮದರ್ಗೆ ಹೇಳಿರು ಏನಾದ್ರು, ಸುಮಾ ಟೋಲ್ಡ್ ಹರ್ ಮದರ್ ದ್ಯಾಟ್ ಶಿ ವಾಸ್ ನಾಟ್ feeling I'm feeling tired. Yes, she was feeling tired. Just a minute. ನಾನು ಸರಿಯಾಗಿ ನೋಡಿರಲಿಲ್ಲ ಕ್ವಶನ್. that she was feeling tired. She was feeling tired then. Now idra then hakatri, then present continuous becomes past continuous. Not simple present becomes simple past, present continuous, past continuous, present perfect, past perfect. Simple past idina ಹೇಳ್ರಿ, simple past idina past perfect tense. Then one question pa ಏನಪ್ಪ ಅಂದ್ರೆ, ಯಾವ ಸೆಂಟೆನ್ಸ್ ಅನ್ಚೇಂಜ್ ಇರ್ತೈತಿ, ಯಾವ ಸೆಂಟೆನ್ಸ್ ಅದನ್ನು ಕಮೆಂಟ್ ಮಾಡಿರಿ. ಫಾರ್ ಎಕ್ಸಾಂಪಲ್ ನಾ ಹೇಳೋದಿಲ್ಲ, ಯಾವ ಸೆಂಟೆನ್ಸ್ ಅನ್ಚೇಂಜ್ ಇರ್ತೈತಿ. ಮೂವ್ ಟು ದ ಲಾಸ್ಟ್ 17th ಒಂದು ಕ್ವಶನ್ ನೋಡ್ರಿ. ನರೇಂದ್ರ ವಾಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಲರ್ನ್ಡ್ ಹೀಸ್ ಲೆಸನ್ಸ್ ಕ್ವಿಕ್. ಓಕೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ಏನು ಮಾಡ್ಬೇಕು ಇಲ್ಲಿ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಐತ್ರಿ. ವೆರಿ ನೋಡೋದು ಗೊತ್ತಾಗ್ಬಿಡುತ್ತೆ ನೀವು. ಇಂಟೆಲಿಜೆಂಟ್ ಸ್ಪೆಲ್ಲಿಂಗ್ ಯಾರು ಗೊತ್ತಿಲ್ಲ ರೀ? ಇಂಟೆಲಿಜೆಂಟ್ ನೋಡ್ರಿ, ಇಲ್ಲಿ ಬರೀತೆ ನೋಡ್ರಿ, ಅದು ಆನ್ಸರ್ ಇಂಟೆಲಿಜೆಂಟ್. ಸೊ ಡಬಲ್ ಎಲ್ ಬರಬೇಕು, ಸಿಂಗಲ್ ಕೊಟ್ಟಾರ. ದೆನ್ ಅಡ್ವರ್ಬ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್. ನೋಡ್ರಿ ಅಡ್ವರ್ಬ್, ಆ್ಯಂಡ್ ಲರ್ನ್ಡ್ ಹೀಸ್, ನರೇಂದ್ರ ವಾಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಲರ್ನ್ಡ್ ಹೀಸ್ ಲೆಸನ್ಸ್ ಕ್ವಿಕ್ಲಿ. ನೋಡ್ರಿ ಕ್ವಿಕ್ಲಿ ಏನು ಬರ್ಬೇಕು ಹೇಳ್ರಿ, ಕ್ವಿಕ್ಲಿ ಬರಬೇಕು, ಕ್ವಿಕ್ಲಿ. ಸೊ ಎಲ್ ವೈ. ಆ್ಯಂಡ್ ರಿಮೆಂಬರ್ ಎಲ್ ವೈ ಸೆಂಟೆನ್ಸ್ ಇರ್ತಾವೆ ನೋಡ್ರಿ, ಎಲ್ ವೈ ಆಲ್ಮೋಸ್ಟ್ ಅಡ್ವರ್ಬ್ ಇರ್ತಾವೆ, ಅಡ್ವರ್ಬಿಯಲ್ ಇರ್ತಾವೆ. ದೆನ್ ವೆಲ್ ಮಾಡಿ ಸ್ಟೂಡೆಂಟ್ಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್. ಆ್ಯಂಡ್ ಭಾಳಷ್ಟು ಜನ ಇದ್ರಂತ ನಿರೀಕ್ಷೆ ಇತ್ತು ಮಾಡಲ್ ಕ್ವಶನ್ ಪೇಪರ್ ಮೇಲೆ ಕ್ಲಾಸ್ ಮಾಡಿ. ಆಲ್ರೆಡಿ ಐ ಹ್ಯಾವ್ ಮೇಡ್ 2-3 ವಿಡಿಯೋಸ್ ಆನ್ ಮಾಡಲ್ ಕ್ವಶನ್ ಪೇಪರ್. ಬಟ್ ಬೆಂಗಳೂರು ಬಿಟ್ಟಿದ್ದು RPಗಳು ಮಾಡಿದ್ದು, ಅಂದರೆ ರಿಸೋರ್ಸ್ ಪರ್ಸನ್ ಮಾಡಿದ್ದು. ಅವು ಕ್ವಶನ್ ಪೇಪರ್ ಭಾಳ ಚಲೋ ಅದಾವ್ರಿ. ನೋಡ್ರಿ ನಾನು ಕ್ಲಾಸ್ ಮಾಡಿದ್ದೀನಿ ಅದನ್ನು. ಓಕೆ, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ಕ್ಲಾಸ್ ಮೈ ಡಿಯರ್ ಸ್ಟೂಡೆಂಟ್ಸ್. ಇಫ್ ಯು ಲೈಕ್ ದಿಸ್ ವಿಡಿಯೋ, kindly share and subscribe and stay tuned. And again there is a WhatsApp link. ಅದರಲ್ಲಿ ನಿಮ್ಮ ನಂಬರನ್ನು, ವಾಟ್ಸಪ್ ನಂಬರನ್ನು ಇದಕ್ಕೆ, ಈ ನಂಬರಿಗೆ ಏನು ಮಾಡ್ಬೇಕು ನೀವು, 9844505551ಗೆ ಒಂದು ಹಾಯ್ ಅಂತ ಮೆಸೇಜ್ ಮಾಡಿ. ಐ ವಿಲ್ ಬಿ ಆ್ಯಡಿಂಗ್ ಯುವರ್ ನಂಬರ್. ದೆನ್ ನಿಮಗೆ PDF ನೋಟ್ಸು, PPT ಮಾಡಿದ್ದು, ದೆನ್ ಎನಿ advice or whatever it is, you will be getting as soon as possible. Thank you my dear friends. Bye bye.